ಸೂಕ್ಷ್ಮವಾಗಿರ್ಬೇಕು ಅನ್ನೋದ್ರ ಕುರಿತು ಒಂದು ಪಾಯಿಂಟ್. ಯಾವಾಗಲೂ ಡಿಫ್ರೆಂಟಾಗಿ ಗುರಿಗಳನ್ನು ಇಟ್ಕೋಬೇಕು, ಸಾಮಾನ್ಯ ಗುರಿಗಳನ್ನು ಇಟ್ಕೊಳ್ಳೋಂಗಿಲ್ಲ. ಎಲ್ಲರೂ ಮಹಾಭಾರತ ನೋಡಿರಿ. ಆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ತನ್ನೆಲ್ಲ ಶಿಷ್ಯಂದಿರಿಗೆ ಒಂದು ಪರೀಕ್ಷೆ ಇಡ್ತಾರೆ. ಇವ್ರ ಗುರಿಗಳು ಹೆಂಗದಾವ ಅಂತ ತಿಳ್ಕೊಳ್ಳೋದು. ಬಿಲ್ವಿದ್ಯೆಯನ್ನು ಕಲಿತಿರ್ತಾರಲ್ಲ ಅಲ್ಲಿ, ಇವ್ರ ಗುರಿ ಎಷ್ಟರ ಮಟ್ಟಿಗೆ ನಿಶ್ಚಲವಾಗೈತಿ, ಇವ್ರದ್ದು ಎಷ್ಟು ಆಸಕ್ತಿ ಐತಿ ಬಿಲ್ವಿದ್ಯೆಯನ್ನು ಕಲೀಲಿಕ್ಕೆ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಕೇಳ್ತಾನೆ ಎಲ್ಲರಿಗೂ. ಎಲ್ಲರೂ ಶಿಷ್ಯರಂತ ಇರ್ತಾನೆ, ಅಲ್ಲಿ ಬಂದು ನಿಂದಿರ್ತಾನೆ. ಅಲ್ಲಿ ದೂರದಲ್ಲಿ ಒಂದು ಮರ ಕಾಣಿಸ್ಲಾಕತ್ತೈತಿ. ಆ ಮರದಲ್ಲಿ ಯಾರ್ಯಾರಿಗೆ ಏನೇನು ಕಾಣಿಸ್ಲಾಕತ್ತೈತಿ ಅನ್ನೋದು ಹೇಳ್ರಿ ನನಗೆ. ಒಬ್ಬ ವಿದ್ಯಾರ್ಥಿ ಹೇಳ್ತಾನೋ, ಗುರುಗಳೇ ಆ ಮರದಲ್ಲಿ ನನಗೆ ಎಲೆಗಳು ಕಾಣಿಸ್ತಾ ಇದ್ದಾವೆ ಅಂತ. ಅವಾಗ ನಡಿ. ಮತ್ತೊಬ್ಬ ಶಿಷ್ಯ ಬರ್ತಾನ, ಗುರುಗಳೇ ಅಲ್ಲಿ ರೆಂಬೆ ಕೊಂಬೆಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳಿ. ನಡಿ. ಇವೆಲ್ಲ ಸಾಮಾನ್ಯವಾಗಿಲ್ಲ ಒಂದು ಗಿಡ ಅಂದಲ್ಲಿ. ಮತ್ತೊಬ್ಬ ಬರ್ತಾನ, ನನಗೆ ಹಣ್ಣುಗಳು ಕಾಯಿ ಕಾಣಿಸ್ತಾ ಇದ್ದಾವೆ. ನಡಿ. ಒಬ್ಬೊಬ್ಬ ಶಿಷ್ಯ ಒಂದೊಂದು ವಿಧವಾಗಿ ಅವ್ನು ತನಗೇನು ಕಾಣಿಸ್ತೈತೋ ಅದನ್ನು ಹೇಳು. ಒಬ್ಬ ಏನು ಹೇಳ್ತಾನೋ, ಆ ಮರದ ಮೇಲೆ ಒಂದು ಪಕ್ಷಿ ಕುಳಿತಿರ್ತಿದ್ದೆ, ಅದು ನನಗೆ ಪಕ್ಷಿ ಕಾಣಿಸ್ತಾ ಇದೆ ಅಂತ ಹೇಳಿ. ಓಕೆ. ಕೊನೆಯದಾಗಿ ಅರ್ಜುನ ಒಬ್ಬನ ದ್ರೋಣಾಚಾರ್ಯರು ಅರ್ಜುನನ ಕೇಳ್ತಾನೆ, ಅರ್ಜುನ ನಿನಗೇನು ಕಾಣಿಸ್ತಾ ಇದೆ ಆ ಮರದಲ್ಲಿ? ಅರ್ಜುನನ ಉತ್ತರ ನೋಡಿ, ಡಿಫ್ರೆಂಟ್ ಗುರಿ. ಗುರುಗಳೇ, ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆಯಲ್ಲ, ಆ ಹಕ್ಕಿಯ ಕಣ್ಣುಗಳು ನನಗೆ ಕಾಣಿಸ್ಲಾಗತ್ತೆ, ಬೇರೆ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಗುರಿ, ಅದರ ಅರ್ಥ ಏನು? ಅವನು ಬಿಲ್ವಿದ್ಯೆಯನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಂಗಿದ್ದಪ್ಪ ಅಂತಂದ್ರೆ, ಹಾರಿ ಹೋಗುವಂಥ ಹಕ್ಕಿಯ ಕಣ್ಣಿಗೆ ಬಾಣ ಹೊಡಿಬೇಕು, ಆಟ ತೀಕ್ಷ್ಣವಾಗಿ ಬಿಲ್ವಿದ್ಯೆ ಪ್ರಾಕ್ಟೀಸ್ ಮಾಡೋ. ಆ ಗುರಿ ಇಟ್ಕೊಂಡಿರ್ತಾರೆ. ಆ ಗುರಿ ಈಡೇರ್ತಾರ. ನೋಡಿದ್ರೆ ಮಹಾಭಾರತ ಒಳಗೆ ನೀವು ಮ್ಯಾಲ ಪಕ್ಷಿ ಜೋತಾಡ್ತಿರ್ತೈತಿ, ಕೆಳಗೆ ನೀರಿನೊಳಗೆ ನೋಡ್ಕೊಂಡು ಮ್ಯಾಲೆ ಬಾಣ ಹೊಡಿಬೇಕು. ಹಿಂಗೆ ಡೈರೆಕ್ಟ್ ಆದ ಕಣ್ಣು ನೋಡಿ ಹೊಡಿದಾದ್ರೆ ಅದಕ್ಕಷ್ಟು ಆಗೈತೆ ನಮಗೆ. ಹಂಗೂ ಇಲ್ಲ, ನೀರಿನೊಳಗೆ ಅದ್ರ ಪ್ರತಿಬಿಂಬವನ್ನು ನೋಡ್ಕೊಂಡು ಮ್ಯಾಲೆ ಹಕ್ಕಿಯ ಕಣ್ಣಿಗೆ ಬಾಣ ಹೊಡಿತಿದ್ದ. ಆ ಕೆಲಸ ಕರ್ಣನು ಮಾಡ್ತಿದ್ದ. ಆ ಕೆಲಸ ಏಕಲವ್ಯನು ಮಾಡುವಂಥ ನೋಡು. ಗುರುವಿಲ್ಲದೆ ವಿದ್ಯೆಯನ್ನು ಕಲಿತಿದ್ದ ಏಕಲವ್ಯ. ಅದು ಅವನು ಬರ್ತೈತೆ ನಾಯಕ ಮುಂದೆ ದಿನಗಳಲ್ಲಿ. ನೀವು ಯಾವಾಗಲೂ ಬಂದಿರ್ತಿರಲಿಲ್ಲ ನಾವು ಶಾಲೆ. ಹಂಗೆ ತೀಕ್ಷ್ಣವಾದ ಗುರಿ ಇಟ್ಕೊಂಡಿದ್ದ. ನೋಡ ಅವ್ನು ಅನ್ಸರ್ ಹೆಂಗಿತ್ತು, ಆ ಹಕ್ಕಿಯ ಕಣ್ಣುಗಳು ಕಾಣಿಸ್ತಾವನ್ನ. ಹಾಗಾದ್ರೆ ನಿಮಗೇನು ಕಾಣಿಸ್ಲಾಕತ್ತೈತ್ರಿ? ಈಗ SSLC ಪರೀಕ್ಷೆ ಬಂದೈತಿ. ನೀವೇನೇನು ಗುರಿ ಇಟ್ಕೊಂಡಿರಪ್ಪ ಅಂತಂದ್ರೆ 85, 90, 95 ಸಾಮಾನ್ಯವಾಗಿ ಇದನ್ನು ಹೇಳ್ತೀನಿ, ಇಷ್ಟು ಮಾಡ್ತೀನಿ ಸರ್. ಆದರೆ ನಿಮಗೆ ಏನಿದ್ರು 100 ಅನ್ನುವಂಥದ್ದು ಮಾತ್ರ ಕಾಣಿಸ್ಬೇಕು. ಆ 100ರತ್ತ ನಿಮ್ಮ ಚಿತ್ತ ಇರೋದು. ಆ ನಿಟ್ಟಿನೊಳಗೆ ನೀವು ಅಭ್ಯಾಸ ಮಾಡಬೇಕು. ಖಂಡಿತ 100ಕ್ಕೆ 100 ಬಂದೇ ಬರುತ್ತೆ. ಈಗಲಾದರೂ ಏನು ಕಾಲ ನಿಂಚಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ಯಾರು. ಎಲ್ಲ 6 ವಿಷಯ ಓದಿದ ವಿಷಯ ನಾವು ಓದಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದನ್ನು ಜಸ್ಟ್ 4 ದಿವಸ ಏನೇನು ಟೈಮ್ ಅಂತ ಹೇಳಿದ್ರೆ ಓದಿದ್ದನ್ನು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಕಾರ್ಯಕ್ರಮ ಮಾಡೋದಷ್ಟು. ಮರಿಬಾರ್ದು ಅದಕ್ಕೆ 2 ದಿವಸದೊಳಗೆ. ಹೊಸದು ಜಾಸ್ತಿ ಓದ್ಲಕ್ಕೆ ಹೋಗಂಗಿಲ್ಲ. ಏನು ಓದಿರಿ ಇದ್ರ ಮೇಲೆ ಊಟ ಕೊಟ್ಟು ಮಾಡ್ತೀರಿ, ಅದು ನೆನಪಿನಲ್ಲಿ ಇಟ್ಕೊಳ್ಳೋದು ಬೇಕಲ್ಲ. 4 ದಿನ ಅದ್ರ ಬುಕ್ ಹಿಡ್ಲಿಲ್ಲ ಅಂದ್ರೆ ಮರೆತು ಹೋಗಿಬಿಡ್ತೈತಿ. ಅಷ್ಟು ಅದನ್ನು ಪುನರಾವರ್ತನೆ ಮಾಡ್ಕೊರಿ. ಆರಾಮಾಗಿ ಎಕ್ಸಾಮ್ ಬರೀರಿ, 100ಕ್ಕೆ 100 ಮಾಡ್ಕೋತೀರಿ. ನಮ್ಮ ಶಾಲೆಯ ಫಲಿತಾಂಶನೂ ಚಲೋ ಆಗ್ತೈತಿ. ವೈಯಕ್ತಿಕವಾಗಿ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚಾಗೈತಿ, ನಿಮ್ಮ ತಂದೆ ತಾಯಿಯ ವ್ಯಾಲ್ಯೂ ಹೆಚ್ಚಾಗೈತಿ, ನಿಮ್ಮ ಕಲಿಸಿದವರು ನಂಬುದಕ್ಕೆ ಎಲ್ಲರ ಜೊತೆ ಹೆಚ್ಚಾಗಿರ್ತೀನಿ. ನಾನು ಎಲ್ಲರಿಗಿಂತ ಮೊದಲು ಪಟಾಕ್ಷಿ ಹಾರಿಸ್ತೀನಿ. ನಾಳೆ SSLC ಪರೀಕ್ಷೆ ಫಲಿತಾಂಶ ಪ್ರಕಟ ಅಂದ್ಕೂಡಲೇ ನಾವು ಇಲ್ಲಿ ನಿದ್ದೆ ಮಾಡಲ್ಲ. ಅಷ್ಟು ಕ್ಯೂರಿಯಾಸಿಟಿಯಲ್ಲಿ ಕುಳಿತುಕೊಂಡವು. ಅದನ್ನು ನೀವು ಯಾವ ರೀತಿ ಈಡೇರಿಸ್ತಾರೆ ನೋಡ್ರಿ. ಒಂದು ಮಾತು, ಕೊನೆಯದಾಗಿ ಒಂದು ಮಾತು, ಇದು ನಾನು ಪ್ರಾಥಮಿಕ ಶಿಕ್ಷಕರೇನಿದ್ರಲ್ಲ ಅವ್ರ ಮುಂದೆ ಹೇಳಬೇಕಾಗಿರ್ತಕ್ಕಂಥ ಪಾಯಿಂಟ್.
ಅವ್ರ ಮುಂದೆ ಹೇಳಿ ಅವ್ರನ್ನ ಖುಷಿ ಪಡಿಸ್ಬೇಕಂತ ಹೇಳಿ ಇದೊಂದು ಪಾಯಿಂಟ್ ನೋಡ್ಕೊಂಬಂದಿನಿ ನಾನು. ಅವ್ರು ಇಲ್ಲಿ ಅವರಿಗೋಸ್ಕರ ಈ ಪಾಯಿಂಟ್ ಇತ್ತು, ಅದನ್ನು ಈಗ ನಿಮಗೋಸ್ಕರ ಹೇಳಕತ್ತೀನಿ. ಅದೊಂದು ಪಾಯಿಂಟ್ ಹೇಳಿ ಮುಗಿಸುನು. 1000 ಹೆಜ್ಜೆಗಳ ಪ್ರಯಾಣ ಮೊದಲ ಹೆಜ್ಜೆಯಿಂದ ಪ್ರಾರಂಭ ಆಗುತ್ತೆ. ಇಲ್ಲಿಂದ ನೀವು 1000 ಕಿಲೋಮೀಟ್ರ್ ಹೋಗಾಡಿದ್ರಂದ್ರೆ ಇಲ್ಲಿಂದ ಹೋಗೋಲ್ಲ, ಮೊದಲ ಕಿಲೋಮೀಟರ್ದಿಂದ ಸ್ಟಾರ್ಟ್. 1000 ಹೆಜ್ಜೆಗಳ ಪ್ರಯಾಣ ಮೊದಲ ಹೆಜ್ಜೆಯಿಂದ ಪ್ರಾರಂಭ ಆಕತಿ. 1000 ಪುಟಗಳ ಅಧ್ಯಯನ ಮೊದಲ ಪುಟದಿಂದ ಪ್ರಾರಂಭ.